ಯಾಕೆ ಮಗ ಯಾಕೊಂತಾರ ಇದೆಯಲ್ಲ ಏನಾಯ್ತು? ಅದಕ್ಕೆ ಒಂದು ಸೊಸೆ ಒಂಥರ ಅವಳಲ್ಲ. ಅದಕ್ಕೆ ನನಗೇನು ಗೊತ್ತು ಹೆಂಗಿದ್ದಳು. ಮಾಮೂಲಿ ಚೆನ್ನಾಗಿ ಅವಳಲ್ಲ, ಚೆನ್ನಾಗಿ ನಾಟಕ ಮಾಡ್ಕೊಟ್ಲು, ಉಳ್ಬಿಟ್ಟು ಬಂದೀವಿ. ಏನು ಚಂದ ಅಂದ್ರೆ ಹೆಂಗೆ ಚೆನ್ನಾಗಿ ಅವಳಪ್ಪ ನಮ್ಮ ಕುಟೆ. ಯಾಕೆ ನೀನೇನು ಅಂದ? ನೀನು ಒಂದಿಲ್ಲ ರಾತ್ರಿ ನೋಡಿ ಮಾತಾಡ್ನಿಲ್ಲ ನನ್ನ ಕೂಡ. ನಾನು ಮಾತಾಡ್ಸಕ್ಕೆ ಹೋದ್ರು ಅರ್ಥಾಗಿತ್ತಾಗ ಆದ್ಲು. ಏನು ಅಂದ್ರು ಏನು ಅಂತ ಬಾಯ್ಬಿಟ್ಟು ಹೇಳಿಲ್ಲ. ತಲೆನಕ ನನಗೆ ಅಂದ್ಕೊಂಡು ಹಂಗಂದ್ಲ. ಈಗ ನೋಡಿದ್ರೆ ಈಗ ನಾಷ್ಟಕ್ಕೆ ಕೊಡು ಅಂತ ತಗೊಬಂದು ಕುಕ್ಕು ಹಾಕ್ಬಿಟ್ಟು ಒಳಗೆ ಹೊಸನ ಹೋಗು ಒಳಗೆ ಸೇರ್ಕೊಂಡು. ಅದಕ್ಕೆ ಏನಾರ ಅಪ್ಪನೋ ಇಲ್ಲ ನೀನು ಏನಾರು ಹಂಗಿಂದಿದ್ದೀರಾ ಏನು ಅಂತ ಅಂದ್ಬಿಟ್ಟು ಕೇಳಿದೆ. ನಾವೇಕಪ್ಪ ಅನ್ನವ, ನಾವ್ಯಾಕೆ ಯಾವಾಗ ಯಾವ ಕಾಲದಲ್ಲಿ ನೋಡಿದ್ದೀನಿ ನೀನು? ನಾವು ಹಂಗೆ ಯಾವಾಗ ಜಗಳಾಡಕ್ಕೆ ಹೋಗಿದ್ದೋ? ಯಾವಾಗಪ್ಪ ಜಗಳಾಡಕ್ಕೆ ಹೋಗಿದ್ದೋ ನಾವು? ಏನಿಲ್ಲ ಕಲ, ಚೆನ್ನಾಗಿ ನಾಷ್ಟಕ್ಕೆ ಹಾಕೊಟ್ಲು, ತಿನ್ಬಿಟ್ಟು ಮನೆ ಬಂದು ಹೊಲ್ತಕ್ಕೆ ಬಂದೀವಿ. ದೇವ್ರಣೆಗೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಇಲ್ದೋದೇನು ಹೇಳ್ಬೇಡ್ದು ಹಂಗೆ ಅಲ್ಲವ. ಚೆನ್ನಾಗೆ ಮಾತಾಡ್ಸಿದ್ರು, ಇಕ್ಕುದ್ಲು ಬಂದು ಇಲ್ಲ ನಿನ್ನ ಮೇಲೆ ಏನೋ ಮುನ್ಸ್ಕಟ್ಕೊಂಡಿದ್ದಾಳೇನೋ, ಅದೇನು ಕೇಳು. ಏನೋ ಕಾಣಿಕನವ ನಂಗೆ ಏನೋ ಒಂದು ಅರ್ಥ ಆಯ್ತಿಲ್ಲ. ಯಾಕೋ ಯಾವಾಗಲೂ ಅವಳು ನನ್ಕೊಟ್ಟು ಮಾತಾಡ್ತಾನೆ ಇರ್ತಿದ್ದಿಲ್ಲ. ಯಾಕೋ ಸಪ್ಕೆ ಅವಳಪ್ಪ ಇದೇನು ಅಂತ ಕೇಳ್ತೀನಿ ಸುಮ್ಕಿರು ಹೋಗಿ. ನಡಿ ನಾನು ಬರ್ತೀನಿ. ಯಾಕವ ಯಾಕೆ ಸಪ್ಕಿದಿ ಏನು ಎಂತು ಅಂತ ಕೇಳಕ್ಕಾಯ್ತದ. ನಡಿ. ಇನ್ನೇನು ಹೋಗಿದ ದೇವರವ್ರಿಗೆ? ಅಯ್ಯೋ ಯಾಕೆ ಹೋಗೋನೆ ಹೋಗೋಲ್ಗೆ. ಸುಮ್ಮನೆ ಜನಗಳು ಏನೇನಾದ್ರು ಮಾತಾಡ್ಕೊತಾರೆ ಕಣವ ಪಾಪ ವೀಣನ ಮೇಲೆ. ನಾನು ನಿಜವ ನನ್ನ ಮನ್ಸಲ್ಲಿರೋದು ಹೇಳ್ಬಿಡ್ತೀನಿ ಕೇಳ್ಕೊ. ಅವಳು ಯಾವಾಗ ಮಾವನು ಅತ್ತೇನೂ ನಾನು ಮದುವೆ ಮಾಡೋಕೆ ಒಪ್ಪನಿಲ್ಲ, ಒಪ್ತಾನೆ ಬೇರೆ ಕಡೆಗೆ ಯಾವಾಗ ಮದುವೆ ಮಾಡಿದ್ರು ಆವತ್ತಿಗೆ ನನ್ನ ಮನಸ್ಸಲ್ಲಿ ನಾನು ತೆಗ್ದಾಕ್ತೆ ಅವಳನ್ನ. ಯಾವತ್ತು ನಾನು ಹಂಗೆ ಯಾರು ಇದು ಮಾಡಲಿಲ್ಲ. ನನ್ನ ಸ್ವಂತ ತಂಗಿ ಅಂತ ಅನ್ಕೊಂಡು ಸಹಾಯ ಮಾಡ್ತಿರೋದು. ಜನಗಳು ನಾನು ಹೋದರೆ ಒಂಥರ ನೋಡ್ತಾರೆ ಕಣವ, ಒಂಥರ ಹೆಂಗೋ ವಿಚಿತ್ರವಾಗಿ ನೋಡ್ತಾರೆ. ಅದಕ್ಕೆ ಅದು ಯಾಕಬೇಕು ನಾನು ಹೋಗೋದ್ರಿಂದ ಹೆಣ್ಣಿಗೆ ಏನಾರು ಒಂದು ಕೆಟ್ಟ ಹೆಸರು ಅಂತ ಹೋಗೋದೇ ಬೇಡ ಅಂತ ತೀರ್ಮಾನ ತಗೊಂಡಿವಿ ನಾನುವೇ. ಯಾಕೋ ನನಗೂ ಹೋದ್ರೆ ಸಾಕು ಅಕ್ಕಪಕ್ಕದವರೆಲ್ಲ ನೆಟ್ಟಿಗೆ ನಿಂತ್ಕೊಂಡು ನೋಡ್ತಾರೆ ಕಣವ. ಅದೇ ನನಗೆ ಹಂಗಾರೆ ಯಾರು ಹೋಗ್ಬಿಟ್ರೆ ಅದು ಏನಾದ್ರು ಕೆಟ್ಟ ಕೆಲಸನೇ ಮಾಡಕ್ಕೆ ಹೋಗ್ತಾರೆ ಅಂತವ. ನಾವೇನಪ್ಪ ನನ್ನ ತಂಗಿ ಸಮಾನ ಅಲ್ವಾ, ಅಯ್ಯೋ ಹಿಂಗೆ ಆಗೋಯ್ತಾರೆ ಅಂತ ಹೊಟ್ಟೆ ಉರ್ಕೊಂಡು ನಾನು ಇಷ್ಟೆಲ್ಲ ಇದು ಮಾಡಿದ್ರೆ ಜನಗಳು ಏನೇನೋ ಅವ್ರು ಇಷ್ಟ ಬಂದಂಗೆ ಕಲ್ಪನೆ ಮಾಡ್ಕೊಂಡು ಬಿಡೆವು, ಏನೇನೋ ಮಾತಾಡ್ಕೊಂಡಾರಂತೆ. ಅದಕ್ಕೆ ಅದು ಹಾಕ್ಬೇಕು ಅವಳಿಗೊಂದು ಕೆಟ್ಟ ಹೆಸರು. ಅದಲ್ದೇ ಅವಳು ಗಂಡ ಹೋಗಿ ಆಲೆಯ ತಿಂಗಳೇ ಆಗಕ್ಕೆ ಬತ್ತು. ಇನ್ನೂ ಎಲ್ಲವ್ರೆ ಏನು ಎಂತು ಅಂತ ಒಂದು ಗೊತ್ತಿಲ್ಲ. ಅದು ಬೇರೆ ಚಿಂತೆ ಅವಳಿಗೆ. ಏನು ಮಾಡಿ ಕಟ್ಕೊಂಡಿರೋ ಬಡ್ಡೆಗಳು ಸರಿ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ಭಾಳ ಕಷ್ಟ ಕಣವ. ಮಾತ್ರ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಇನ್ನೇನಪ್ಪ ಇನ್ನೇನು ಕಟ್ಕೊಂಡವ್ರು ಸರಿ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ಅದು ಸುಲಭ ಬರದ ಮಗ. ನೀನು ಹೇಳ್ತಿರೋದು ಸರಿನೇ. ಒಬ್ರು ಬಾಯಿ ಇದ್ದಂಗೆ ಒಬ್ರು ಬಾಯಿ ಇರೋಕ್ಕಿಲ್ಲ, ಆಮೇಲೆ ಒಬ್ರು ಕಣ್ಣು ನೋಟ ಸರಿ ಇರೋಕ್ಕಿಲ್ಲ. ಅವ್ರು ಮಾಡೋ ಕೆಲಸವೇ ನಾವು ಮಾಡ್ತೀವಿ ಅಂತ ಅನ್ಕೊಬಿಡ್ತಾರೆ. ಬೇಡ ಅದು ಯಾಕಬೇಕು ಅವು ಹೆಣ್ಗೊಂದು ಕೆಟ್ಟ ಹೆಸರು. ನೀನು ಹೋಯ್ತಾ ಬರ್ತಾ ಇರೋದ್ರಿಂದ ಅದಕ್ಕೇನಾರ ಜೀವನದ ಹಾಡುಗಳ ಆಗಿ ಏನೋ ಒಂದು ಕೊಂಬ ಸೇರಿಸಿ ಹೇಳೋ ಜನಗಳೇ ಜಾಸ್ತಿ. ಹೋಗ್ಬೇಡ ಕಣಪ್ಪ ನೀನು, ಹೋಗ್ಬೇಡ. ಏನೋ ಹೋಗಿ 6 ತಿಂಗಳು ವರ್ಷಕ್ಕೊಂದ್ಸತಿ ಹೋಗಿ ನೋಡ್ಕೊ ಬನ್ನಿ. ಏನೇನೋ ಹೊಸನೂ ಕೊಟ್ಟಿವಿ, ಏನು ಇನ್ನೇನು ಮಾಡಬೇಕು. ಬೇಕಾದ್ರೆ ಭತ್ತ ಗಿತ್ತ ಬೆಳ್ದಾಗ ಬೇಕಾದ್ರೆ ತಗೊಂಡೋಗಿ ಹೊಸಿ ಭತ್ತ ಗಿತ್ತ ಹಾಕೊಟ್ಟು ಬಂದ್ಬಿಡಿವ್ರಿ. ಹೋಗ್ಬೇಡ ಇನ್ನು ಕಣಪ್ಪ ನೀನು. ನಾನೇ ಹೇಳೋದು ಅನ್ಕೊಂಡಿದ್ದೆ, ನೀನು ಏನಾರು ಅನ್ಕತೀಯ ನೋಡು. ನಮ್ಮ ಅವ್ವನಿಗೆ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ಅಂತ ನೀನು ಏನಾರು ಅನ್ಗಿನ್ಕೊಂಡು ಏನೋ ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆಗಿದೆ. ಹೇಳಿದ್ರೆ ನೋಡು ನಮ್ಮ ಅವ್ವನಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ನಮ್ಮನ್ನ ಬೆಳೆಸಿರೋ ತಂದೆ ತಾಯಿಗೆ ನಮ್ಮ ಮೇಲೆ ನಂಬಿಕೆ ಏನಾದರೂ ಬೇರೆ ನಂಬರ ಅಂತ ನೀನೇನಾದ್ರು ಬೇಜಾರು ಮಾಡ್ಕತ್ತಿ ಅಂದ್ಬಿಟ್ಟು ನಾನು ನಿನ್ನ ಕುಟಿ ಹೇಳಿಲ್ಲ. ನಾನೇ ಹೇಳೋದೇ ಈ ಮಾತಾಡ್ಕೊಂಡಿದ್ದೆ. ಅಪ್ಪ ನಾನು ಇಬ್ಬರು ಮಾತಾಡ್ಕೊಂಡಿದ್ದು. ಹೂ ಕಳಿಸ್ಬೇಡ್ದು, ಜನಗಳು ಒಬ್ರು ಕಣಿದಾಗ ಒಬ್ರು ಕಣಿರಕ್ಕಿಲ್ಲ. ಅದು ಯಾಕಬೇಕು ಅನ್ಯಾಯವಾಗಿ ದೂರ ಹೊತ್ಕೊಳಗೆ ಮಾಡಬೇಡ್ದು. ಮೊದಲೇ ಇಲ್ಲಿಗೆ ಹಬ್ಬಕ್ಕೆ ಬಂದಿದ್ದಕ್ಕೆ ಇಷ್ಟೆಲ್ಲರಾಗಲೇ ಆಯಿತು. ಇನ್ನೂ ಏನಾಗಬೇಕು ಅಂದ್ಬಿಟ್ಟು ನಾನು ಅದನ್ನೇ ಯತ್ನೆ ಮಾಡ್ದೆ ಕಣ್ಮಗ. ಹೋಗ್ಬೇಡ ಕಣಪ್ಪ ಇನ್ನು, ಹೋಗ್ಬೇಡ ನೀನು. ಈಗ ನಾವು ಅನುಕೂಲ ಮಾಡ್ಕೊಡೋಷ್ಟು ಮಾಡ್ಕೊಟ್ಟಿವಿ. ಏನೋ ಹೊಟ್ಟೆ ಉರ್ಕೊಂಡು ಈ ಮನೇಲಿ ಹುಟ್ಟಿದ ಮಗಳು ಕಷ್ಟಪಡ್ತಾಳಲ್ಲ ಅಂದ್ಬಿಟ್ಟು ನಿಮ್ಮ ಅತ್ತೆ ಮಕ್ಕ ನೋಡ್ಕೊಂಡು ಏನೋ ಸಹಾಯ ಮಾಡಿವಿ ಅಲ್ವಾ, ಸಾಕು. ಇನ್ನು ಮುಂದಕ್ಕೆ ಅವ್ರು ನೋಡ್ಕೊತಾರೆ. ಹೋಗ್ಬೇಡ. ಹಂಗೂ ಏನಾರು ಹೋಗ್ಬೇಕು ಗಿಗ್ಬೇಕು, ನಾನು ಹೋಯ್ತೀನಿ ನೋಡ್ಕೊ ಬರ್ತೀನಿ. ಹೋಗ್ಬೇಡಿ ನೀವು. ಆದರೂ ಎಂಥ ಜನಗಳಿದ್ದಾರವ ಪ್ರಪಂಚದ ಮೇಲೆ. ಈಗ ಪಾಪ ಏನೋ ನಮ್ಮ ಅತ್ತೆ ಮನೆ ಅನ್ಕೊಳ್ತಾನೆ, ಈಗ ನಮ್ಮ ಸೋದರ ಜೊತೆ ಕೊಟ್ಟಿವಿ ಅನ್ಕೊಳ್ತಾನೆ ನಾನು ಹೋಗೋದು. ಅವರು ಸುಮ್ಮನೆ ಇಲ್ದೋದ್ರೆ ನಾನು ಕಲ್ಪನೆ ಮಾಡ್ಕೊಂಡು ಬಿಡೆವು ಹೆಂಗೆಲ್ಲವ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಹೋದಾಗ ನನಗೆ ಒಂಥರ ನಾಚಿಕೆ ಆಯ್ತದೆ. ಎಂಥ ಜನಗಳವ್ರು ಇವರೆಲ್ಲವ ಅಂದ್ಬಿಟ್ಟು ನನಗೆ ಬೇಜಾರಾಯ್ತದೆ ಕಣವ ನಿಜವಾಗ್ಲೂ. ಆಯಿತು ಸುಮ್ಮನಿರಪ್ಪ ತಗಿ, ಏನು ಮಾಡಿ ಬೇಜಾರು ಮಾಡ್ಕೊಬೇಡ. ಸುಮ್ಕಿಲ್ಲ ಮಗ, ಇನ್ನೇನು ಮಾಡೋಕ್ಕದು. ಹೋಗ್ಬೇಡ ನೀನು, ಹೋಗ್ಬೇಡ ಕಣಪ್ಪ. ಈಗ ಒಂದ್ಸತಿ ತಿಳ್ಕೊಂಡ್ಮೇಲೆ ನಾವು ಮೂಸರಲ್ಲಿ ನಾವು ಇರಬೇಕು. ಅವಳಿಗೂ ಒಂದು ಊರು ಬೇಡ, ನಿನಗೂ ಒಂದು ಊರು ಬೇಡ, ಆಯಿತಾ? ನೀನು ಹೋಗೋದು ಬೇಡ, ಇದು ಬಿಡೋದು ಬೇಡ. ಪಾಪ ಅವ್ರೇನು ಕರೆಯಕ್ಕೆ ಹೋದ್ರೆ ನಿನ್ನ ಏನೇನಾದ್ರು ಕೊಡೋಕ್ಕೆ ಗಿಡಕ್ಕೆ ಅಂತ ನೀನು ಹೋಯ್ತಾ ಇರ್ತೀಯ. ಅವೆಲ್ಲ ಸರಿ ಬರೋಕ್ಕಿಲ್ಲ. ನಾಳೆ ದಿವಸಕ್ಕೂ ಅವೆಣ್ಗೂ ಒಂದು ಊರು, ನಿನಗೂ ಒಂದು ಊರು, ನಿನಗೂ ಸಂಸಾರ ಅದೇ, ನಿನಗೂ ಇರ್ತಿ ಅದೇ, ಮಗ ಅದೇ. ಈಗ ಆಲೆ ಊದ್ಕೊಂಡು ಕೂತಾವಳೆ ಅಂತೀಯೇ. ನನಗೆ ಚೆನ್ನಾಗಿ ನಾಷ್ಟಕ್ಕೆ ಹಾಕೊಡ್ಲು ನಿನ್ಕೊಟ್ಟು ಊದ್ಕೊಂಡವಳೆ ಅಂದರೆ ಏನೋ ಎಂತೋ ಎದ್ರಕ್ಕೆ ಕರಪ್ಪ. ಸಂಸಾರಗಳು ಹಾಳಾಗೋಯ್ತವೆ. ಏನು ಒಂಚೂರು ಸಿಕ್ಕರು ಸಾಕು ಸಂಸಾರಗಳೇ ಹಾಳಾಗಿ ಎಷ್ಟೋ ಮನೆಗಳೇ ಹಾಳಾಯ್ತವೆ. ಬೇರೆ ಯಾಕಬೇಕು? ನೀನು ಹೋಗೋದು ಬೇಡ, ಏನು ಬೇಡ, ಬಿಡು. ಸರಿ ಬವ್ವ ನೀನು ನಡಿವ, ಹೇಳು ನಡಿವ, ಯಾಕೆ ಹೇಳು ನಡಿವ. ಏನು ನನ್ಕೊಟ್ಟು ಮಾತನಾಡೋಳು ರಾತ್ರಿನೂ ಮಾತಾಡಿಲ್ಲ ಅವಳು ನನ್ಕೊಟ್ಟೆ. ಈಗಲೂ ಹಂಗೆ ಊಟ ತಂದು ಕುಕ್ಬಿಟ್ಟು ಒಳಗೆ ಸೇರ್ಕೊಂಡವಳು ಈಚೆಗೆ ಬರ್ನಿಲ್ಲ. ಅದಕ್ಕೆ ನನಗೆ ಯಾವ ಥರ ಎದ್ರಿಕೆನೇ ಆಯಿತು. ಇದನ್ನು ಅವ್ನು ಅಪ್ಪನ ಕೊಟ್ಟು ಏನೋ ಜಾಗೆಗಳ ಮಾಡ್ಕೊಬಿಟ್ಟಿದ್ದಾಳೆ. ನಿನ್ಗೆ ಗೊತ್ತಿರಂಗೆ ನಮಗೆ ಏನೋ ನಿಮಗೂ ಅವನು ಅಪ್ಪನಿಗೂ ಏನೋ ಹಂಗೇನ್ಬಿಟ್ಲ ಏನೋ ಅಂತ ಹೊಸ ಎದ್ರಕ್ಕಾಗಲಿಲ್ಲ ಕಣವ. ನನಗೇನಪ್ಪ ಅಂದರೆ ನೀವುಗಳು ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ಆಸೆನೇ ಏನೂ ಇಲ್ಲ. ನೀವು ಚೆನ್ನಾಗಿರಬೇಕು. ನೀವು ಈಗ ಹೆಂಗೆ ಅತ್ತೆ ಸೊಸೆರಿ ಆಗಲಿ ಮಾವ ಸೊಸೆನೇ ಆಗಲಿ ಹೆಂಗಿದ್ರು ನೋಡಿದ್ರು ಎಲ್ಲವ ಖುಷಿ ಪಡ್ತಾರೆ. ಹಿಂಗಿರ್ಬೇಕು ಕಣೋ ಅಂತ, ಹಂಗೆ ಇತ್ಕೊಂಡು ಹೋಗ್ಬೇಕು ಅನ್ನೋದು ಅಂದ್ಬಿಟ್ರೆ ಇನ್ನೇನು ಇಲ್ಲ ಕಣವ ನನಗೆ. ಅಯ್ಯೋ ಚೆನ್ನಾಗಿರ್ಬೇಕು ಅಂತಲೇ ಹೇಳ್ಬೇಕಪ್ಪ ನಾವೇ.
ನಾವು ಅವಳು ಒಂದು ಕೆಲಸ ಮಾಡಲಿ ಮಾಡ್ದ ಹೋಗ್ಲಿ ನಾವು ಅದು ಮಾಡು ಇದು ಮಾಡು ಅಂದವ ಹೇಳು ಅಚ್ಚುಕಟ್ಟಾಗಿ ಇರಲಿ ಅಂತ ತಾನೇ ಇಲ್ಲಿ ಗಂಟು ಅಲ್ದ ಮಕ್ಕ ತೋರಿಸಿಲ್ಲ ನಾವು ಹಂಗೆ ಇಸ್ಕೊಂಡಿರೋದು ಯಾಕೆ ಅಚ್ಚುಕಟ್ಟಾಗಿ ಇರಲಿ ಏನೋ ಬಡವ್ರ ಮಕ್ಳು ತಂದೀವಿ ನಾವು ಅವರು ನಮ್ಮಂಗೆ ಅವರೇ ಅಂದ್ಬಿಡ್ತಾನೆ. ಓ ಕಾಣಕನವ ಏನಾರ ಹೇಳಿ ಅವಳು ಮನೆಯಲ್ಲಿ ಮುನ್ಸ್ಕೊಟ್ಕೊಂಡು ಸಪ್ಕಿದ್ಬಿಟ್ರೆ ನನಗೆ ಅಂತ ತಲೆ ಕೆಟ್ಟದಂಗೆ ಆಯ್ತದೆ. ಇನ್ನೇನು ಮನೇಲಿ ಹೆಂಗಸ್ರುಗಳು ನಗ್ನಗಿತಾ ಇದ್ರೆ ತಾನೇ ಗಂಡಸ್ರುಗಳು ಒಂದು ನೆಮ್ಮದಿ ಸಿಕ್ಕೋದು. ಬಿಡು ಆಯಿತು ತಲೆಗೆಡ್ಸ್ಕೊಬೇಡ. ಒಂದೇ ಥರ ಇರ್ತದೆ ಮನ್ಸು. ಏನು ಯತ್ನ ಇಟ್ಕೊಂಡಿದ್ದಾಳೆ ಏನೋ ಕೇಳೋರು ಆಯ್ತು ನಡ್ಲ ಯಾಕೆ ಮಾತಾಡ್ತಿಲ್ಲ ಏನು ಎಂತು ಅಂತ ನಾನು ಕೇಳ್ತೀನಿ. ನಡಿ ನೀನು ಆಲೇ ಅವ್ರು ಊರು ಹೋಗಿ ಹೇಳ್ಕೊಂಡವನೆ ಅಂತ ಏನಾರು ಅನ್ಗಿಂದಳೋ ಕಣೆ. ಯಾಕಂಗಂದಳು ಓ ಅವಳು ಮಾತಾಡಿದ್ರೆ ನಾನೇ ನಿನ್ನ ಕೂಟ ಹೇಳ್ತಿದ್ದೆ ಮಾತಾಡ್ತಾ ಹೋಗ್ತಾನೆ ನೆನ್ನೆಯಿಂದನೂ ಮಾತಾಡ್ತಿಲ್ಲ. ಅದಕ್ಕೆ ಆಗ್ಲಿಂದ ಹೇಳೋದು ನಾನು ಈಗ ಸರಿ ಆಯ್ತದೆ ಅನ್ಕೊಂಡೆ. ಸರಿಯಾಗಿ ನಿಲ್ವಲ್ಲ ಅದಕ್ಕೆ ನೋಡೋದು ಅಂದ್ಬಿಟ್ಟು ನಿನ್ನ ಕೂಟ ಹೇಳ್ಸೋದು ಮಾತಾ ಏನು ಎಂತು ಅಂದ್ಬಿಟ್ಟು ಕೇಳುವೆ ಅಂದ್ಬಿಟ್ಟು ಹಂಗೆ ಬಂದೆ ಕಣ. ನಡಿ ಮತ್ತೆ ಸರಿ ಆಯಿತು ಏನಾರೇ ಆಗಲಿ ಇನ್ನು ದೇವರವ್ರಿಗೆ ಹೋಗ್ಬೇಡಕನಪ್ಪ ನೀನು. ದ್ಯಾವ್ಗಾಚಾರ ಮೇಲೆ ಪಾಪ ವೆಣ್ಗೊಂದು ಕೆಟ್ಟ ಹೆಸರು ನಿನ್ಗೊಂದು ಕೆಟ್ಟ ಹೆಸರು ಹೋಗನೇ ಬೇಡ ನೀನು ಸರಿಯಾ. ಇಲ್ಲಕಂತ ಬಿಡು ಇನ್ನಕ್ಕೆ ಹೋಗೋನೆ ಹೋಯ್ಕಿಲ್ಲಕಂತೆ ಅಪ್ಪ ಇಲ್ಲ ಅಪ್ಪ ಹಚ್ಚವಲ್ ತಗೋಯ್ತು ಕಣಪ್ಪ. ನೀನು ಬಂದರೆ ಬರೋಕೆ ಹೇಳ್ತು. ಈಗ ಸರಿ ನಡಿ ಮತ್ತೆ ನಡಿ ಆಮೇಲೆ ಬರುವಂತೆ ತಿರ್ಗವ ನಡಿ. ಅದೇನು ಮೊದಲು ಅವಳು ಸಮಸ್ಯೆ ಬಗೆಹರಿಸೋದು ಯಾಕೆ ಸಪ್ಕಿದಳು ಏನು ಎಂತು ಅಂದ್ಬಿಟ್ಟು ಕೇಳೋದು ನಡಿ ಮೊದಲು. ಸರಿ ಕಣವ ಆಯಿತು ನಡಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ ಯಾಕಣ್ಣ ಸಾಸ ಮುನ್ಸ್ಕಟ್ಕೊಬಿಟ್ಟಿದ್ದಾಳಂತೆ ಯಾಕೆ ಕಣೆ ಇವನ್ನ ಎಣ್ಣೆಯಿಂದ ಮುನ್ಸ್ಕಟ್ಕೊಂಡಿದ್ದಂತೆ ಈಗ ಹೇಳ್ತಾವನೆ. ಅಯ್ಯೋ ಏನು ಹೆದರಿಕೆ ನಮಗೆ ಕಣಪ್ಪ ನಿಜವಾಗ್ಲೂ. ಜನಗಳು ಸರಿ ಇಲ್ಲ ತಟ್ಕೊಳ್ಳೋ ಜನಗಳು ಜಾಸ್ತಿ. ಅದಲ್ದೇ ಪಾಪ ದೇವರೂರಿಗೆ ನಾವೇ ಅದು ಇದು ಕೊಟ್ಬಿಟ್ಟು ಬರಗಪ್ಪ ಅಂತ ಕಳಿಸ್ತಾನೆ ಇರ್ತೀವಿ. ಸುಮ್ಮನೆ ಇವನು ಓದ ತಕ್ಕನಾಗ ಅವ್ರೂ ಅಕ್ಕಪಕ್ಕದ ಮುಂಡೆಗೂ ಸರಿಯಾಗಿರಕ್ಕಿಲ್ಲ ಏನೇನಾರೇ ಹಿಂಗೆ ಬತ್ತವನಲ್ಲ. ಈಗ ಬೇರೆ ಪಾಪ ಅವಳು ಗಂಡನ ಮನೆಯಿಂದ ಬಂದ್ಬಿಟ್ಟವಳೆ. ಈಗ ಅವಳ ಪಾಪ ಏನು ಮಾಡಿದ್ರು ಅವಳು ತಪ್ಪಾಗಿ ಕಾಣ್ತದೆ. ಇವನು ಹೋಯ್ತಾ ಬರ್ತಾ ಇದ್ರೆ ಅದು ಹಾಕ್ಬೇಕು ಗಾಚಾರ. ಸುಮ್ಮನೆ ಇಲ್ದೋದೆಲ್ಲ ಕಟ್ಟೆ ಬಿಡ್ತಾರಪ್ಪ. ಇವನು ಬತ್ತಿದ ಹೋಯ್ತಿದ್ದ ಅಂದ್ಕೊಂಡು ಅದಕ್ಕೆ ಅದು ಯಾವ ಗಾಚಾರ. ಅವಳಿಗೂ ಒಂದು ಸಂಸಾರ ಅದೇ ಇವತ್ತಿನ ಮುನ್ಸ್ ಕಟ್ಕೊಂಡಿರ್ಬೋದು. ಈಗ ನಾಳೆಗೆ ಒಂದಾಗೆ ಆಯ್ತಾರೆ. ನಾಳೆ ದಿವ್ಸಕ್ಕೊಂದು ಮಾತಾವೇಣಕ್ಕೆ ಬರೋದು ಬೇಡ. ಇವನಿಗೂ ಸಂಸಾರ ಅದೇ ಇವನು ಸಂಸಾರ ಹಾಳು ಮಾಡ್ಕೊಳ್ಳೋದು ಬೇಡ. ಅದಕ್ಕೋಸ್ಕರವೇ ಹಂಗಂತ ಅಂತೇಳಿ ಕಣಪ್ಪ. ಇನ್ನೂ ಜಾಸ್ತಿ ಹೋಗ್ಬೇಡ ಕಣಪ್ಪ ನೀನು. ಇನ್ನು ಯಾತ್ಗೂ ಹೋಗಕ್ಕೆ ಹೋಗ್ಬೇಡ ನೀನು. ಸುಮ್ಮನಿದ್ದು ಬಿಡು ತಲೆಗೆಡ್ಸ್ಕೊಬೇಡ ಸುಮ್ಮನಿರು ನೀನು ಅಂತ ಹೇಳ್ತೇವೆ ಅದಕ್ಕೆ. ಅಯ್ಯೋ ಏನು ಮಾಡೋದು ಹೆದರಿಕೆ ಏನು ಒಳ್ಳೇದು ಮಾಡೋಕೆ ಹೋಗೋದು ಕೆಟ್ಟದೇ ಆಯ್ತದೆ ಕಣಪ್ಪ. ಹೇಳೋಕ್ಕಾಗಿಲ್ಲ ಏನು ಮಾಡೋದು ಏನೋ. ಸರಿ ಕಣಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡಪ್ಪ. ಬರೋರ ಮತ್ತೆ ನಮಸ್ಕಾರ. ಬಾ ಮತ್ತೆ ಹೋಗೋದೆ ಇದು ಅಪ್ಪ ಬಂದ್ಬಿಟ್ಟು ಸುಮ್ಕಿರು. ಅಪ್ಪಗೆ ಕೇಳೋದಿಲ್ಲ ಅಲ್ಲ ಆಚೆ ಬಲ್ತವ ಅದೇನಲ್ಲ ಬರೀ ಕೇಳ್ತು ಅಂತಲ್ಲ ಇಲ್ಲಿ ಬರ್ಲಿಲ್ಲ ಅಂತ ಗಿಂಜಾಡೋದು ಅಂತ ಬಾಯಿಲಿ ಅಲ್ಲಿ ಏನು ಅವಳನ್ನ ಕೇಳ್ಕೊಬಿಟ್ಟು ಆಮೇಲೆ ಬೇಕಾದ್ರೆ ಹೋಗುವೆ ಬಾ. ಆಮೇಲೆ ಹೋದ್ರೆ ಆಯ್ತದೆ ಬಾಲ. ಸರಿ ಆಯಿತು ನಡಿ ಮತ್ತೆ ನಡಿ. ಇಲ್ದ ನೀನೇ ಕೇಳ್ತಾ ಇರೋಗು ಬತ್ತೀನಿ ನನ್ನ ಮೇಲೆ ಅದೇನು ಕೆಲಸ ಮುಗಿಸ್ಕೊಂಡು. ನಾನೇನು ಕೇಳಂದ್ಲ ನಾನು ಕೇಳಿದ್ರೆ ಹೇಳ್ತಾಳಪ್ಪ ಮಾತಾಡ್ತಿದ್ದೆ ಕಣತೆ ಯಾರತ್ತೆ ನಿಮ್ಗೆ ಹೇಳ್ದವರು ಅಂತವ. ಅದೇನು ನೀವು ಹೇಳ್ಬೇಕು ಯಾರ ಬಗ್ಗೆ ಹೇಳಿ ನಡಿ ನೀನು. ಸುಮ್ಮನೆ ಕೇಳು ಸುಮ್ಮನೆ ನೀನು ಇದಕ್ಕೆ ಗಡಿಯ ನೀನು ನಡ್ಲೆ ಹೇಳುವೆ ಹಿಂಗೆ ನೀವು ಮಾತಾಡ್ತಿಲ್ಲ ಕಣವ ಅಂತ ಅಂದಾಗ ಯಾಕವ ಅಂತ ನಾನು ಕೇಳ್ಬೋದು. ಇಲ್ದರೆ ಏನು ಕೇಳನೆ ನಡಿ ಎದ್ದಿ. ಸರಿ ನಡಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.